ಜೆಡಿಎಸ್ ಬಿಟ್ಟಿದ್ದು ಸರಿ, ಸೈದ್ಧಾಂತಿಕ ಕಾರಣಗಳು. ಪಾಪ ನಮ್ಮಂತ ಕಾರ್ಯಕರ್ತರು, ನಮ್ಮಂತ ವರ್ಕರ್ಸ್ ಎಲ್ಲಿ ನೆನ್ಪಿರ್ತೀವಿ. ಸೊ ಐಡಿಯಾಲಜಿ ಅಂತ ಮರೆತರು ನಾವು ನಮ್ಮ ಐಡಿಯಾಲಜಿ ಕಡೆ ಹೊರಟ್ವಿ. ನಮಗ್ ಸರ್ವಜನಾಂಗದ ಶಾಂತಿಯ ತೋಟನೂ ಬೇಡ, ಕುವೆಂಪು ಸಿದ್ಧಾಂತನೂ ಬೇಡ, ಜಾತ್ಯತೀತವಾದನೂ ಬೇಡ ಅಂತ ಹೇಳಿ ಕೋಮುವಾದಿಗಳ ಕಡೆಗೆ ಒಂದು ಧರ್ಮ, ಒಂದು ಭಾಷೆ, ಒಂದು ದೇಶ ಅನ್ನೋರ ಕಡೆಗೆ ಹೊರಟು ನಿಂತರು. ಈಗ ಅವರು ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಮೂಲ ಕಾರಣ ಏನು? ಎಲೆಕ್ಷನ್ ಸೋತ್ವಿ ಅನ್ನೋದು. ಬಿಜೆಪಿ ಜೊತೆ ಹೋಗೋದಕ್ಕೆ ಏನಾದ್ರು ಒಂದು ಬಲವಾದ ಕಾರಣ ಇರುತ್ತಲ್ವಾ? ಅಲ್ಲಿ ಸೋತ ತಕ್ಷಣ ನೀವು ನಿಮ್ ಸಿದ್ಧಾಂತನೇ ಬದಲಾಯಿಸ್ಬಿಡ್ತೀರಾ ಅಂತಂದ್ರೆ? This podcast presented by Studio 28 and Mansi Shivakumar. ಹಾಯ್ ನಜ್ಮಾ. ಹಲೋ, ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ ಆಸ್ ಯೂಶುವಲ್. ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಹೇಗೆ ನಡೀತಾ ಇದೆ? ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಜೆಡಿಎಸ್ ಅಲ್ಲಿ ಇದ್ರಿ, ಕಾಂಗ್ರೆಸ್ಗೆ ಬಂದಿದ್ದೀರಾ. ಬಂದು ತುಂಬಾ ದಿನ ಆಗೋಗಿದೆ. ಎಷ್ಟು ದಿನ ಆಯ್ತು ಬಂದು? ಇಟ್ಸ್ ಗುಡ್, ಆಲ್ಮೋಸ್ಟ್ 1.5 ವರ್ಷ. ಜೆಡಿಎಸ್ ಬಿಟ್ಟಿದ್ದು ಸರಿ, ಸೈದ್ಧಾಂತಿಕ ಕಾರಣಗಳು. ನಾನು ಯಾರನ್ನ ಅಪೋಸ್ ಮಾಡ್ಕೊಂಡು ಬಂದಿದ್ನೋ, ಯಾವ ಸಿದ್ಧಾಂತವನ್ನು ವಿರೋಧಿಸ್ಕೊಂಡು ಬಂದಿದ್ನೋ, ಆ ಸಿದ್ಧಾಂತವನ್ನ ನಂದು ಅಂತ ಅಪ್ಕೊಂಡು ಹೆಸರಲ್ಲೇ ಇರೋ ಜಾತ್ಯತೀತನ ಮರ್ತು ಬಿಟ್ರು. ಅವ್ರ ಹೆಸರೇ ಅವ್ರಿಗೆ ನೆನಪಿಲ್ಲ. ಪಾಪ ನಮ್ಮಂತ ಕಾರ್ಯಕರ್ತರು, ನಮ್ಮಂತ ವರ್ಕರ್ಸ್ ಎಲ್ಲಿ ನೆನ್ಪಿರ್ತೀವಿ. ಸೊ ಐಡಿಯಾಲಜಿಯನ್ನು ಮರೆತರು ನಾವು ನಮ್ಮ ಐಡಿಯಾಲಜಿ ಕಡೆಗೆ ಹೊರಟ್ವಿ. ಅವ್ರು ಮುಂಚೆ ಇದ್ರೂ ಆ ಥರನೇ ಇರಲಿಲ್ವಾ? ಬೇರೆ ಐಡಿಯಾಲಜಿ ಇಟ್ಕೊಂಡಿದ್ರು ಅವರು? ಜಾತ್ಯತೀತವಾದಂತಹ ಸಿದ್ಧಾಂತ ಅಷ್ಟು ಇಷ್ಟಾದ್ರೂ ಉಳ್ಕೊಂಡಿತ್ತು. ಜೊತೆಗೆ ಅವ್ರದ್ದೊಂದು ಮುಖ್ಯವಾದ ಕನ್ಸರ್ನ್ ಇತ್ತಲ್ವಾ, ರೀಜನಾಲಿಟಿ, ಪ್ರಾದೇಶಿಕತೆಯನ್ನು ಉಳಿಸುವಂಥದ್ದು, ಪ್ರಾದೇಶಿಕತೆಯ ಪರವಾಗಿರುವಂಥದ್ದು, ಅದು ಅವರಲ್ಲಿತ್ತು. ಮಾತಾಡ್ತಾ ಇದ್ರು. ನೀವು ಈ ವಿಧಾನಸಭಾ ಚುನಾವಣೆಗೂ ಮುಂಚೆ ಕುಮಾರಣ್ಣನವರ ಭಾಷಣಗಳನ್ನ ಅಥವಾ ಪಕ್ಷದ ವೇದಿಕೆಗಳಲ್ಲಿ ದೇವೇಗೌಡರು ಮಾತಾಡಿರುವಂತಹ ಭಾಷಣಗಳನ್ನ, ಮಾತುಗಳನ್ನ ತೆಗೆದು ನೋಡಿದ್ರೆ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕಾರ್ಯಕ್ರಮ ಮಾಡಿದ್ರು. ಎಲ್ಲ ಧರ್ಮಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಕುವೆಂಪುರವರ ಸಿದ್ಧಾಂತದ ಕರ್ನಾಟಕವನ್ನ ಕಟ್ಟೋದಕ್ಕೆ ನಾವೆಲ್ಲರೂ ಪಣ ತೊಡಬೇಕು ಅಂತ ಹೇಳಿ ಯುವತಿಯರನ್ನೆಲ್ಲ ಕರ್ನಾಟಕದಾದ್ಯಂತ ಒಂದು ಮಾಡಿದ್ರು. ಯಾರ ವಿರೋಧ? ಯಾರು ಒಂದು ಧರ್ಮ, ಒಂದು ಭಾಷೆ, ಒಂದು ದೇಶ ಅಂತ ಹೇಳ್ತಾ ಇದ್ರು. ಅದನ್ನ ಪ್ರತಿಪಾದನೆ ಮಾಡ್ತಾ ಇದ್ದಂತಹ ಪಕ್ಷ ಇತ್ತು, ಅದ್ರ ವಿರುದ್ಧ. ಚುನಾವಣೆಯಲ್ಲಿ ಸೋತ್ವಿ, ಒಂದ್ ಸೋಲ್ ಕಂಡುಬಿಟ್ವಿ ಅಂದ ತಕ್ಷಣ ನಮಗ್ ಸರ್ವಜನಾಂಗದ ಶಾಂತಿಯ ತೋಟನೂ ಬೇಡ, ಕುವೆಂಪು ಸಿದ್ಧಾಂತನೂ ಬೇಡ, ಜಾತ್ಯತೀತವಾದನೂ ಬೇಡ ಅಂತ ಹೇಳಿ ಕೋಮುವಾದಿಗಳ ಕಡೆಗೆ ಒಂದು ಧರ್ಮ, ಒಂದು ಭಾಷೆ, ಒಂದು ದೇಶ ಅನ್ನೋರ್ ಕಡೆಗೆ ಹೊರಟು ನಿಂತರು. ಅದಕ್ಕಿಂತ ಮುಂಚೆ ರೈತರ ಬಗ್ಗೆ ಮಾತಾಡ್ತಾ ಇದ್ರು. ರೈತರ ಕಾಳಜಿ ಇತ್ತು ಅವ್ರಿಗೆ. ಸಾಲ ಮನ್ನಾ ಮಾಡಿದ್ರು. ಇಡೀ ರಾಜ್ಯ ನೆನಪಿಸ್ಕೊಳತ್ತವ್ರನ್ನ ಅವ್ರು ಸಾಲ ಮನ್ನಾಕ್ಕೋಸ್ಕರ. ಯಾರು ರೈತರನ್ನ 100 ದಿನ ಬೀದಿಲ್ ಕೂರಿಸಿದ್ರೋ ಆ ಪಕ್ಷದವ್ರ ಜೊತೆ ಕೈ ಜೋಡಿಸಿದ್ರು. ನಾನು ರೈತರ ಪರ, ನಾನೀ ನಾಡಿನ ಪರ, ನಾನು ಜಾತ್ಯತೀತತೆಯ ಪರ, ನಾನು ಕನ್ನಡದ ಪರ. ಹಾಗಾಗಿ ಇವುಗಳನ್ನ ಧಿಕ್ಕರಿಸಿ ಹೋದವರೊಟ್ಟಿಗೆ ನಿಲ್ಲೋದಕ್ಕೆ ನನ್ನ ಕನ್ನಡ ಪರತೆ, ನನ್ನ ಜಾತ್ಯತೀತವಾದ, ನನ್ನ ರೈತ ಪರ ನಿಲುವು ಒಂದು ಕ್ಷಣವೂ ಅನುವು ಮಾಡಿಕೊಡ್ಲಿಲ್ಲ, ಬಿಟ್ಟು ಬಂದೆ. ಈಗ ಅವರು ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಮೂಲ ಕಾರಣ ಏನು? ಬಿಜೆಪಿ ಜೊತೆಗೆ ಕೈ ಏನಾದ್ರೂ ರೀಸನ್ ಇರ್ಬೇಕಲ್ವಾ? ಈಗ ನೀವು ಬಿಡೋದಕ್ಕೂ ಒಂದು ರೀಸನ್ ಇದೆ. ಅವ್ರು ಅದೇ ತರ ಬಿಜೆಪಿ ಜೊತೆ ಹೋಗೋದಕ್ಕೆ ಏನಾದ್ರೂ ಒಂದು ಬಲವಾದ ಕಾರಣ ಇರುತ್ತಲ್ವಾ? ಎಲೆಕ್ಷನ್ ಸೋತ್ವಿ ಅನ್ನೋದು. ಅದನ್ನ ಬಿಟ್ರೆ ಬೇರೆ ಇನ್ನೇನಿದೆ? ಇವ್ರ ಸಿದ್ಧಾಂತ ಏನಿತ್ತು ನೋಡ್ರಿ. ಪ್ರತಿಯೊಂದು ಪಕ್ಷಕ್ಕೂ ತನ್ನದೇ ಆದ ಒಂದು ಸಿದ್ಧಾಂತ ಇರಬೇಕು. ನೀವು ಬಿಜೆಪಿ ಅವ್ರ ಒಂದು ಪಂಚಾಯತ್ ಮೆಂಬರ್ಗೆ ಹೋಗಿ ಕೇಳ್ರಿ, ಆತ ನನ್ನ ಸಿದ್ಧಾಂತ ಹಿಂದೂ ರಾಷ್ಟ್ರ ಮಾಡೋದು, ನನ್ನ ಸಿದ್ಧಾಂತ ಹಿಂದುತ್ವವನ್ನು ಉಳಿಸೋದು, ನನ್ನ ಸಿದ್ಧಾಂತ 100 ಇಯರ್ಸು ನಮ್ಮ BJP RSSನ ಸಿದ್ಧಾಂತ ಏನಿದೆ ಅದನ್ನು ಉಳಿಸೋದು ಅಂತ ಹೇಳಲ್ವಾ? ಹೇಳ್ತಾನೆ. ಕಾಂಗ್ರೆಸ್ ಅವ್ರಿಗೆ ಕೇಳಿ, ನಾವು ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ನಂಬಿಕೆ ಇಡೋರು, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿ, ಜೈನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಬದುಕಬೇಕು ಅಂತ ಬಯಸೋರು. ನಮ್ಗೊಂದು ಜಾತ್ಯತೀತವಾದಂಥ ನಮ್ಮ ದೇಶ ಏನಿದೆ ಆ ದೇಶವನ್ನ ಹೀಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಸಿದ್ಧಾಂತ ಅಂತ ಹೇಳ್ತಾರೆ. ಇವ್ರೇನ್ ಹೇಳ್ತಾರೆ? ಪ್ರತಿಯೊಂದು ಪಕ್ಷಕ್ಕೂ ಒಂದೊಂದು ಸಿದ್ಧಾಂತ ಇರುತ್ತೆ. ಇತ್ತು ಎಲ್ಲಿವರೆಗೆ? ವಿಧಾನಸಭಾ ಚುನಾವಣೆಗೂ ಮುಂಚೆವರೆಗೆ. ಅಲ್ಲಿ ಸೋತ ತಕ್ಷಣ ನೀವು ನಿಮ್ ಸಿದ್ಧಾಂತನೇ ಬದಲಾಯಿಸ್ಬಿಡ್ತೀರಾ ಅಂತಂದ್ರೆ? This podcast presented by Studio 28 and Mansi Shivakumar. This podcast presented by Studio 28 and Mansi Shivakumar. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.